ಆತ್ಮೀಯ ವಿದ್ಯಾರ್ಥಿಗಳೇ, ಆರಾಧ್ಯ ಟ್ಯೂಟೋರಿಯಲ್ ಡಿಜಿಟಲ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. 10ನೇ ತರಗತಿಯ 11ನೇ ಅಧ್ಯಾಯ ತ್ರಿಕೋನಮಿತಿಯ ಪ್ರಸ್ತಾವನೆಗಳು ಅಭ್ಯಾಸ 11.1ರ ಸಂಪೂರ್ಣ ಪರಿಹಾರಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಪರಿಹಾರಗಳನ್ನು ನೋಡೋಣ. ಮೊದಲನೇ ಲೆಕ್ಕ, ತ್ರಿಭುಜ ಎಬಿಸಿಯಲ್ಲಿ ಬಿ ಯಲ್ಲಿ ಲಂಬಕೋನವಾಗಿದೆ. ಎ 24 ಸೆಂಟಿಮೀಟರ್, ಬಿಸಿ 7 ಸೆಂಟಿಮೀಟರ್ ಆದರೆ ಇವುಗಳನ್ನು ಕಂಡುಹಿಡಿಯಿರಿ. ಮೊದಲು ಒಂದು ಲಂಬಕೋನ ತ್ರಿಭುಜವನ್ನು ತಗೊಳ್ಳೋಣ. ಎ ಬಿ ಸಿ, ಇಲ್ಲಿ ಬಿ ಕೋನ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಎ ಬಿ 24 ಸೆಂಟಿಮೀಟರ್, ಇದು 24 ಸೆಂಟಿಮೀಟರ್, ಬಿ ಸಿ 7 ಸೆಂಟಿಮೀಟರ್ ಇದೆ. ಎ ಸಿಯನ್ನು ಕಂಡುಹಿಡಬೇಕು. ಮೊದಲು ಪೈಥಾಗೋರಸ್ ಪ್ರಮೇಯ ಪ್ರಕಾರ ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಎ ಬಿ 24 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್. 576 ಪ್ಲಸ್ 49, ಎರಡನ್ನ ಕೂಡಿಸಿರ 625 ಎ ಸಿ ಸ್ಕ್ವೇರ್ ಅಂತೇಳಿ ಬಂತು. ಎ ಸಿ ರೂಟ್ 625, ಎ ಸಿ ಪ್ಲಸ್ ಆರ್ ಮೈನಸ್ 25 ಅನ್ನೋದು ಬಂತು. ಎ ಸಿ 25 ಅಂತೇಳಿ ಬಂತು. ನಂತರ ಏನು ಕಂಡುಹಿಡಬೇಕು ನಾವು? ಸೈನ್ ಎ ಕಾಸ್ ಎ ಅನ್ನು ಕಂಡುಹಿಡಬೇಕು. ಇಲ್ಲಿ ಸೈನ್ ಎ ಅಂತಂದಾಗ ಎ ಕೋನವಾಗಿರ್ತದ, ಥೀಟಾ ಆಗಿರ್ತದ. ಅಭಿಮುಖ ಭಾಗಿಲೆ ವಿಕರ್ಣ ಸೈನ್ ಎ 7/25. ಕಾಸ್ ಎ ಅನ್ನೋದು ಪಾರ್ಶ್ವ ಭಾಗಿಲೆ ವಿಕರ್ಣ 24/25. ನಂತರ ಸೈನ್ ಸಿ ಅನ್ನು ಕಂಡುಹಿಡಬೇಕು. ಸಿ ಅಂತಂದಾಗ ಇಲ್ಲಿ ಕೋನವನ್ನು ಇಂಡಿಕೇಟ್ ಮಾಡ್ತೀನಿ. ಸೈನ್ ಸಿ ಅಭಿಮುಖ 24 ವಿಕರ್ಣ 25. ಅದೇ ರೀತಿ ಕಾಸ್ ಸಿ ಅನ್ನೋದು ಪಾರ್ಶ್ವ ಭಾಗಿಲೆ ವಿಕರ್ಣ ಅಂದ್ರೆ 7/25 ಅನ್ನೋದು ಉತ್ತರ. ಎರಡನೇ ಪ್ರಶ್ನೆ, ಚಿತ್ರ 11.13ರಲ್ಲಿ ಟ್ಯಾನ್ ಪಿ ಮೈನಸ್ ಕಾಟ್ ಆರ್ ಕಂಡುಹಿಡಿಯಿರಿ. ಇಲ್ಲಿ ತ್ರಿಭುಜದಲ್ಲಿ ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಕ್ಯೂ ಆರ್ ಅನ್ನು ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಪಿ ಕ್ಯೂ ಮತ್ತು ಪಿ ಆರ್ ಅನ್ನು ಕೊಟ್ಟಿದ್ದಾರೆ. ನಾವು ಕ್ಯೂ ಆರ್ ಅನ್ನು ಕಂಡುಹಿಡಬೇಕು. ಪೈಥಾಗೋರಸ್ ಪ್ರಮೇಯ ಪ್ರಕಾರ ಪಿ ಆರ್ ಸ್ಕ್ವೇರ್ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. 13 ಸ್ಕ್ವೇರ್ 12 ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. 169 144 ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. 169 ಮೈನಸ್ 144 ಕ್ಯೂ ಆರ್ ಸ್ಕ್ವೇರ್. 25 ಕ್ಯೂ ಆರ್ ಸ್ಕ್ವೇರ್. ಕ್ಯೂ ಆರ್ 5 ಅನ್ನೋದು ಬಂತು. ರೂಟ್ 25 ಅಂದ್ರೆ 5 ಅನ್ನೋದು ಬಂತು. ಟ್ಯಾನ್ ಪಿ ಅಭಿಮುಖ ಭಾಗಿಲೆ ಪಾರ್ಶ್ವ 5/12 ಅನ್ನೋದು ಬಂತು. ನೆಕ್ಸ್ಟ್ ಕಾಟ್ ಆರ್ ಅನ್ನೋದು, ಆರ್ ಅಂತಂದಾಗ ಇಲ್ಲಿ ಅವಾಗ ಪಾರ್ಶ್ವ ಅಭಿಮುಖ ಇದು ಆಯಿತು, ಇದು ಪಾರ್ಶ್ವ ಆಯಿತು. ಪಾರ್ಶ್ವ ಭಾಗಿಲೆ ಅಭಿಮುಖ ಕಾಟ್ ಆರ್ ಪಾರ್ಶ್ವ 5/12. ಎರಡನ್ನ ಮೈನಸ್ ಮಾಡಿದಾಗ ಟ್ಯಾನ್ ಪಿ ಮೈನಸ್ ಕಾಟ್ ಆರ್. ಟ್ಯಾನ್ ಪಿ ಬೆಲೆ 5/12 ಮೈನಸ್ ಕಾಟ್ ಆರ್ ಬೆಲೆ 5/12. ಎರಡನ್ನ ಮೈನಸ್ ಮಾಡಿದಾಗ 0 ಎಂದು ಉತ್ತರ. ಮೂರನೇ ಪ್ರಶ್ನೆ, ಸೈನ್ ಎ 3/4 ಆದರೆ ಕಾಸ್ ಎ ಮತ್ತು ಟ್ಯಾನ್ ಎ ಅನ್ನು ಲೆಕ್ಕಿಸಿ. ಸೈನ್ ಎ ಇದು ಅಭಿಮುಖ ಭಾಗಿಲೆ ವಿಕರ್ಣವಾಗಿರ್ತದ. ಅಭಿಮುಖ 3 ಭಾಗಿಲೆ ವಿಕರ್ಣ 4. ಒಂದು ಲಂಬಕೋನ ತ್ರಿಭುಜವನ್ನು ಇರಿಸ್ಕೊಳ್ಳೋಣ. ಎ ಬಿ ಇದು ಸಿ. ಇಲ್ಲಿ ಎ ಅಂತಂದಾಗ ಎ ಥೀಟಾವನ್ನು ಇಂಡಿಕೇಟ್ ಮಾಡಿದ್ರೆ ಅಭಿಮುಖ 3 ವಿಕರ್ಣ 4. ಪೈಥಾಗೋರಸ್ ಪ್ರಮೇಯ ಪ್ರಕಾರ ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. 4 ಸ್ಕ್ವೇರ್ ಎ ಬಿ ಅನ್ನೋದು ಗೊತ್ತಿಲ್ಲ, ಇಲ್ಲಿ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಅನ್ನೋದು 3 ಸ್ಕ್ವೇರ್. 16 ಮೈನಸ್ 9 ಎ ಬಿ ಸ್ಕ್ವೇರ್ ಅನ್ನೋದು ಬಂತು. 16ರಲ್ಲಿ 9 ಹೋದ್ರೆ 7 ಅನ್ನೋದು ಬರ್ತದೆ. ಎ ಬಿ ಸ್ಕ್ವೇರ್. ಎ ಬಿ ರೂಟ್ 7. ಎ ಬಿ ವ್ಯಾಲ್ಯೂ ರೂಟ್ 7 ಅನ್ನೋದು ಬಂತು. ಇವಾಗ ಕಾಸ್ ಎ ಅನ್ನೋದು ಬರಿಬೇಕು. ಕಾಸ್
ಎ ಈಕ್ವಲ್ಸ್ ಟು ಪಾರ್ಶ್ವ ಭಾಗಿಲೆ ವಿಕರ್ಣ, ಪಾರ್ಶ್ವ ಅಂತಂದ್ರೆ √7 ಭಾಗಿಲೆ ವಿಕರ್ಣ 4, ನಂತರ ಟ್ಯಾನ್ ಎ ಅಭಿಮುಖ ಭಾಗಿಲೆ ಪಾರ್ಶ್ವ 3/√7. ನಾಲ್ಕನೇ ಪ್ರಶ್ನೆ 15 cot A ಈಕ್ವಲ್ಸ್ ಟು 8 ಆದರೆ ಸೈನ್ ಎ ಮತ್ತು ಸೆಕ್ ಎ ಬೆಲೆಯನ್ನು ಕಂಡುಹಿಡಿಯಿರಿ. ಪರಿಹಾರವನ್ನು ನೋಡೋಣ. ಇಲ್ಲಿ cot A ಈಕ್ವಲ್ಸ್ ಟು ಇದು 8/15 ಅಂತ ಹೇಳಿದ್ದ, ಗುಣಿಸಿದ 15 ಗುಣಾಕಾರದಲ್ಲಿದೆ, ಆ ಕಡೆ ಹೋಗಿ ಭಾಗಾಕಾರ ಆಗ್ತದೆ. cot A ಅಂತಂದಾಗ cot A ಏನಾಗ್ತದೆ ಅಂತಂದ್ರೆ ಪಾರ್ಶ್ವ ಭಾಗಿಲೆ ಅಭಿಮುಖ ಅಂತ ಹೇಳಾಗ್ತದೆ. ಇಲ್ಲಿ ಪಾರ್ಶ್ವ 8, ಅಭಿಮುಖ 15. ಒಂದು ಲಂಬಕೋನ ತ್ರಿಭುಜವನ್ನು ಇಳಿಸ್ಕೊಳ್ಳೋಣ. ಎ ಬಿ ಸಿ, ಇಲ್ಲಿ ಬಿ ಕೋನ 90 ಡಿಗ್ರಿ. ಎ ಅನ್ನೋದು ಇಂಡಿಕೇಟ್ ಮಾಡಿದಾಗ ಪಾರ್ಶ್ವ ಇದು ಅಭಿಮುಖ, ಇದು ವಿಕರ್ಣ, ಇದು ಪಾರ್ಶ್ವ ಅನ್ನೋದು 8, ಅಭಿಮುಖ 15. ನಾವು ವಿಕರ್ಣವನ್ನು ಕಂಡುಹಿಡಬೇಕು. ಪೈಥಾಗೋರಸ್ ಪ್ರಮೇಯ ಪ್ರಕಾರ AC ಸ್ಕ್ವೇರ್ ಈಕ್ವಲ್ಸ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. AC ಸ್ಕ್ವೇರ್ ಈಕ್ವಲ್ಸ್ ಟು AB ಅಂದ್ರೆ 8 ಸ್ಕ್ವೇರ್ ಪ್ಲಸ್ 15 ಸ್ಕ್ವೇರ್. 64 ಪ್ಲಸ್ 225, ಎರಡನ್ನು ಕೂಡಿಸಿದ್ರೆ 289 AC ಸ್ಕ್ವೇರ್ ಅನ್ನೋದು ಬಂತು. AC ಈಕ್ವಲ್ಸ್ ಟು √289, AC ಈಕ್ವಲ್ಸ್ ಟು 17 ಅನ್ನೋದು ಬಂತು. ವಿಕರ್ಣ ಇಲ್ಲಿ 17. ನಂತರ ಏನು ಕಂಡಿಡಿ ಅಂತಂದ್ರೆ ಸೈನ್ ಎ ಅಂದ್ರೆ ಅಭಿಮುಖ ಭಾಗಿಲೆ ವಿಕರ್ಣ, ಅಭಿಮುಖ ಇಲ್ಲಿ 15/17. ಸೆಕ್ ಎ ಅಂತಂದ್ರೆ ಕಾಸ್ ರೆಸಿಪ್ರೋಕಲ್ ಇರ್ತದೆ, ವಿಕರ್ಣ ಭಾಗಿಲೆ ಪಾರ್ಶ್ವ ಆಗಿರ್ತದೆ. ವಿಕರ್ಣ ಇಲ್ಲಿ 17/8. ಐದನೇ ಪ್ರಶ್ನೆ ಸೆಕ್ ಥೀಟಾ ಈಕ್ವಲ್ಸ್ ಟು 13/12 ಆದರೆ ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದರಲ್ಲಿ ಇದು ಪರಿಹಾರವನ್ನು ನೋಡೋಣ. ಸೆಕ್ ಥೀಟಾ ಈಕ್ವಲ್ಸ್ ಟು 13/12. ಈ ಸೆಕ್ ಥೀಟಾ ಅನ್ನೋದು ವಿಕರ್ಣ ಭಾಗಿಲೆ ಪಾರ್ಶ್ವಕ್ಕೆ ಸಮನಾಗಿರ್ತದೆ, ವಿಕರ್ಣ ಭಾಗಿಲೆ ಪಾರ್ಶ್ವಕ್ಕೆ ಸಮ ಇರ್ತದೆ. ಇಲ್ಲಿ ವಿಕರ್ಣ ಅನ್ನೋದು 13, ಪಾರ್ಶ್ವ 12. ಒಂದು ಲಂಬಕೋನ ತ್ರಿಭುಜವನ್ನು ತಗೊಳ್ಳೋಣ. ಎ ಬಿ ಸಿ, ಇಲ್ಲಿ ಎ ಬಿ ಸಿ ಅಲ್ಲಿ ಬಿ ಕೋನ 90 ಡಿಗ್ರಿ ಆಗಲಿ. ಥೀಟಾ ಅಂತ ಹೇಳಿ ಕೊಟ್ಟಿದ್ದಾರೆ, ಎಲ್ಲೂ ತಗೊಳ್ಬೋದು ನಾವು. ವಿಕರ್ಣ 13, ಪಾರ್ಶ್ವ ಇದು 12, ಇದು ಅಭಿಮುಖ ಆಗಿರ್ತದೆ. ಅಭಿಮುಖವನ್ನು ಕಂಡುಹಿಡಿಬೇಕು ನಾವು. ಪೈಥಾಗೋರಸ್ ಪ್ರಮೇಯ ಪ್ರಕಾರ AC ಸ್ಕ್ವೇರ್ ಈಕ್ವಲ್ಸ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. 13 ಸ್ಕ್ವೇರ್ ಈಕ್ವಲ್ಸ್ ಟು 12 ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. 169 ಈಕ್ವಲ್ಸ್ ಟು 144 ಪ್ಲಸ್ BC ಸ್ಕ್ವೇರ್. 169 ಮೈನಸ್ 144 ಈಕ್ವಲ್ಸ್ ಟು BC ಸ್ಕ್ವೇರ್. ಈ BC ಅಂತಂದ್ರೆ ಇಲ್ಲಿ √25 ಅಂತ ಹೇಳಿ ಬರ್ತದೆ. BC ಈಕ್ವಲ್ಸ್ ಟು 5 ಅನ್ನೋದು ಬಂತು. ಇಲ್ಲಿ ಅಭಿಮುಖ 5 ಅನ್ನೋದು ಬಂತು. ಉಳಿದ ತ್ರಿಕೋನಮಿತಿಯ ಅನುಪಾತಗಳನ್ನು ಕಂಡುಹಿಡಬೇಕು ನಾವು. ಸೈನ್ ಥೀಟಾ ಅಭಿಮುಖ ಭಾಗಿಲೆ ವಿಕರ್ಣ, ಹಾಗಾಗಿ 5/13. ಕಾಸ್ ಥೀಟಾ ಅನ್ನೋದು ಪಾರ್ಶ್ವ ಭಾಗಿಲೆ ವಿಕರ್ಣ, 12/13. ಟ್ಯಾನ್ ಥೀಟಾ ಅಭಿಮುಖ ಭಾಗಿಲೆ ಪಾರ್ಶ್ವ, 5/12. ನಂತರ ಕೊಸೆಕ್ ಥೀಟಾ ಇದು ವಿಕರ್ಣ ಭಾಗಿಲೆ ಅಭಿಮುಖ ಅಂತ ಹೇಳಾಗ್ತದ, 13/5 ಅಂತೇಳಿ ಬಂತು. ಸೆಕ್ ಥೀಟಾ ಈಗಾಗಲೇ ಕೊಟ್ಟಾರ. ಕಾಟ್ ಥೀಟಾವನ್ನು 12/5. ಇಲ್ಲಿ 6ನೇ ಪ್ರಶ್ನೆ ಎ ಮತ್ತು ಬಿ ಕೋನಗಳು ಲಘು ಕೋನಗಳಾಗಿದ್ದಾಗ ಕಾಸ್ ಎ ಈಕ್ವಲ್ಸ್ ಟು ಕಾಸ್ ಬಿ ಆಗಿದೆ. ಎ ಸಮನಾಗಿದೆ ಬಿ ಕೋನ, ಎ ಕೋನ ಸಮನಾಗಿದೆ ಬಿ ಕೋನ ಎಂದು ತೋರಿಸಿ ಆಗ್ಬೇಕು. ಇಲ್ಲಿ ಪ್ರಶ್ನೆಯನ್ನು ಇದು ಸಮ ಅಂತೇಳಿ ಬರಬೇಕು. ಪರಿಹಾರವನ್ನು ನೋಡೋಣ. ಇಲ್ಲಿ ನಾನೊಂದು ತ್ರಿಭುಜವನ್ನು ತಗೊಳ್ತೀನಿ, ಸಿ ಅಂತ ತಗೋತೀನಿ. ಸಿ ಅನ್ನೋದಲ್ಲಿ 90 ಡಿಗ್ರಿ. ಕಾಸ್ ಎ ಈಕ್ವಲ್ಸ್ ಟು ಕಾಸ್ ಬಿ ಅಂತೇಳಿ ಕೊಟ್ಟಿದ್ದಾರೆ. ಕಾಸ್ ಎ ಅಂತಂದಾಗ ಇದು ಪಾರ್ಶ್ವ ಭಾಗಿಲೆ ವಿಕರ್ಣ ಅಂತ ಹೇಳಾಗ್ತದ. ಇದು ವಿಕರ್ಣ, ನಾವು ಎ ಅನ್ನೋದು ತಗೊಂಡಾಗ ಇದು ಅಭಿಮುಖ ಆಯಿತು, ಇದು ಪಾರ್ಶ್ವ ಆಯಿತು. ಅದೇ ರೀತಿ ಕಾಸ್ ಬಿ ಅಂದಾಗ ಇದು ಅಭಿಮುಖ ಆಗ್ತದ, ಇದು ಪಾರ್ಶ್ವ ಆಗ್ತದೆ, ವಿಕರ್ಣ ಫಿಕ್ಸ್ ಆಗಿರ್ತದೆ. ಕಾಸ್ ಬಿ ಇದು ಪಾರ್ಶ್ವ ಭಾಗಿಲೆ ವಿಕರ್ಣ. ಪಾರ್ಶ್ವ ಯಾವಾಗ ಬರ್ತದೆ ಇಲ್ಲಿ? ಪಾರ್ಶ್ವ ಬಿ ಸಿ ಭಾಗಿಲೆ ವಿಕರ್ಣ ಎ ಸಿ. ಇಲ್ಲಿ ಮೊದಲನೇದರಲ್ಲಿ ಪಾರ್ಶ್ವ ಅನ್ನೋದು ಎ ಸಿ
ಭಾಗಿಲೆ ಎ ಬಿ. ಇನ್ನು ಎ ಬಿ ಅನ್ನೋದು ಬೇಕು, ಎ ಬಿ. ಈ ವ್ಯಾಲ್ಯೂಸನ್ನು ಇಲ್ಲಿ ಪುಟ್ ಮಾಡಿರಿ. ಎ ಸಿ ಭಾಗಿಲೆ ಎ ಬಿ ಈಕ್ವಲ್ಸ್ ಟು ಬಿ ಸಿ ಭಾಗಿಲೆ ಎ ಬಿ. ಎ ಬಿ ಕ್ಯಾನ್ಸಲ್ ಆಯಿತು. ಎ ಸಿ ಈಕ್ವಲ್ಸ್ ಟು ಬಿ ಸಿ ಅಂತೇಳಿ ಬಂತು. ಆದ್ದರಿಂದ ತ್ರಿಭುಜ ಎ ಬಿ ಸಿಯಲ್ಲಿ ಎ ಸಿ ಬಾಹು ಸಮನಾಗಿದೆ ಬಿ ಸಿ ಆದಾಗ, ಎರಡೂ ಬಾಹುಗಳನ್ನು ಸಮನಾದಾಗ ಅದು ಒಂದು ಸಮದ್ವಿಬಾಹು ತ್ರಿಭುಜ ಆಯ್ತದ. ತ್ರಿಭುಜ ಎ ಬಿ ಸಿ ಒಂದು ಸಮದ್ವಿಬಾಹು ತ್ರಿಭುಜ ಆಗ್ತದ. ಆದ್ದರಿಂದ ಅದರ ಅಭಿಮುಖ ಕೋನಗಳು ಏನಾಗಿರ್ತವ, ಸಮನಾಗಿರ್ತವ. ಎ ಕೋನ ಸಮನಾಗಿದೆ ಬಿ ಕೋನ. ಇದನ್ನೇ ಸಾಧಿಸ್ರಿ ಅಂತ ಹೇಳಿದ್ರು, ಸಾಧಿಸಿದ್ದೇವೆ. 7ನೇ ಪ್ರಶ್ನೆ, cot θ = 7/8 ಆದರೆ ಒಂದನೇದು sin 1 + sin θ ಇಂಟು 1 - sin θ / 1 + cos θ ಇಂಟು 1 - cos θ ಅಂತೇಳಿ ಸಾಧಿಸಬೇಕು. ಅದ್ರ ಬೆಲೆಯನ್ನು ಕಂಡುಹಿಡಬೇಕು. ಎರಡನೇದು cot ಸ್ಕ್ವೇರ್ θ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಮೊದಲ ಈ cot θ 7/8 ಅಂತಂದ್ರೆ ಇದು ಪಾರ್ಶ್ವ ಭಾಗಿಲೆ ಇದು ಅಭಿಮುಖ ತ್ರಿಭುಜ ಅಂತ ತಗೊಳ್ಳೋಣ. ಎ ಬಿ ಸಿ. ಎ ಅನ್ನೋತಲ್ಲಿ ಕೋನವನ್ನು ಇಂಡಿಕೇಟ್ ಮಾಡಿದಾಗ ಇದು ಅಭಿಮುಖ, ಇದು ವಿಕರ್ಣ, ಇದು ಪಾರ್ಶ್ವ ಆಯಿತು. ಪಾರ್ಶ್ವ ಎಷ್ಟು ಕೊಟ್ಟಿದ್ದಾರೆ 7, ಅಭಿಮುಖ 8. ವಿಕರ್ಣವನ್ನು ಕಂಡುಹಿಡಬೇಕು. ಪೈಥಾಗೋರಸ್ ಪ್ರಮೇಯ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು 7 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್, 49 ಪ್ಲಸ್ 64 ಎ ಸಿ ಸ್ಕ್ವೇರ್. ಎರಡನ್ನು ಕೂಡಿಸಿದಾಗ 113 ಅನ್ನೋದು ಬಂತು. ಎ ಸಿ ಈಕ್ವಲ್ಸ್ ಟು √113. ಇದು 113 ಪೂರ್ಣ ವರ್ಗ ಸಂಖ್ಯೆ ಬರಲ್ಲ, ಹಾಗಾಗಿ ವಿಕರ್ಣವನ್ನು √113 ಅಂತೇಳಿ ತಗೊಳ್ಳೋಣ. ನಂತರ ನಾವು ಇಲ್ಲಿ sin θ ವ್ಯಾಲ್ಯೂವನ್ನು ಬೇಕು, cos θ ಬೇಕು, cot θ ಅದನ್ನೆಲ್ಲ ಬರ್ಕೊಳ್ಳೋಣ. sin θ ಅಭಿಮುಖ ಭಾಗಿಲೆ ವಿಕರ್ಣ 8/√113. cos θ ಬೆಲೆ ಪಾರ್ಶ್ವ ಭಾಗಿಲೆ ವಿಕರ್ಣ 7/√113. ನಂತರ tan θ ಬೆಲೆಯನ್ನು ಬೇಕು. tan θ ಅಭಿಮುಖ ಭಾಗಿಲೆ ಪಾರ್ಶ್ವ ಅಂದರೆ 8/7. ಇವಾಗ ಮೊದಲನೇ ಲೆಕ್ಕವನ್ನು ಪ್ರೂವ್ ಮಾಡೋಣ. 1 + sin θ ಇಂಟು 1 - sin θ ಡಿವೈಡ್ ಬೈ 1 + cos θ ಇಂಟು 1 - cos θ. ಇದನ್ನು a + b ಇಂಟು a - b ಪ್ರಕಾರ ಬರ್ಕೊಂಡಾಗ 1² - sin² θ ಅಂತೇಳಿ ಬಂತು, ಡಿವೈಡ್ ಬೈ 1² - cos² θ ಅಂತೇಳಿ ಬಂತು. 1 - sin θ ಬೆಲೆ 8/√113 ಹೋಲ್ ಸ್ಕ್ವೇರ್ ಅಂತೇಳಿ ಆಯಿತು, ಹೋಲ್ ಡಿವೈಡ್ ಬೈ 1 - 7/√113 ಹೋಲ್ ಸ್ಕ್ವೇರ್. ಇಲ್ಲಿ 1 ಸ್ಕ್ವೇರು 1 - 64/113 ಹೋಲ್ ಡಿವೈಡ್ ಬೈ 1 - 49/113. ಇದನ್ನು ಲಸ ತೆಗೆದಾಗ 113 - 64/113 ಹೋಲ್ ಡಿವೈಡ್ ಬೈ 113 - 49/113. ಇಲ್ಲಿ 113 ಅನ್ನೋದು ಬೇಕು. ಎರಡು ಕ್ಯಾನ್ಸಲ್ ಆಯಿತು. 113ರಲ್ಲಿ 64 ಹೋದಾಗ 49 ಅನ್ನೋದು ಬಂತು, ಭಾಗಿಲೆ 113ರಲ್ಲಿ 49 ಹೋದಾಗ 64 ಅನ್ನೋದು ಬರ್ತದೆ. ಇದು ಮೊದಲನೇ ಉತ್ತರವನ್ನು ಸಿಕ್ತು. ಎರಡನೇ ಉತ್ತರವನ್ನು ಕೇಳಿದರೆ cot ಸ್ಕ್ವೇರ್ θ ಈಕ್ವಲ್ಸ್ ಟು ಎಷ್ಟಾಗ್ತದೆ ಅಂತೇಳಿ ನಾವು ಇಲ್ಲಿ cot ಬೆಲೆಯನ್ನು ಕಂಡುಹಿಡಬೇಕು. tan θದ ರೆಸಿಪ್ರೋಕಲ್ ಆಗ್ತದೆ 7/8 ಹೋಲ್ ಸ್ಕ್ವೇರ್ ಅಂತ ಹೇಳಾಗ್ತದೆ. 7 ಸ್ಕ್ವೇರ್ 49/64 ಅನ್ನೋದು ಇದರ ಉತ್ತರ. 8ನೇ ಪ್ರಶ್ನೆ, 3 cot A = 4 ಆದರೆ 1 - tan² A ಡಿವೈಡ್ ಬೈ 1 + tan² A ಈಕ್ವಲ್ಸ್ ಟು cos² A - sin² A ಆಗಿದೆ, ಪರೀಕ್ಷಿಸಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ 3 cot ಪರಿಹಾರವನ್ನು ನೋಡೋಣ. 3 cot A = 4 ಅಂತೇಳಿ ಕೊಟ್ಟಿದ್ದಾರೆ. cot A = 4/3 ಅಂತೇಳಿ ಆಗ್ತದೆ. ಇಲ್ಲೊಂದು ಲಂಬಕೋನ ತ್ರಿಭುಜದಲ್ಲಿ
ಎ ಬಿ ಸಿ ಯಲ್ಲಿ ಕಾಟ್ ಅಂತಂದ್ರೆ ಇದು ಪಾರ್ಶ್ವ ಭಾಗಿಲೆ ಅಭಿಮುಖ ಎ ಅನ್ನು ತಗೊಂಡಾಗ ಅಭಿಮುಖ 3 ಇದು 4. ಪೈಥಾಗೋರಸ್ ಪ್ರಮೇಯ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಅನ್ನೋದು 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು 16 ಪ್ಲಸ್ 9. ಎ ಸಿ ಈಕ್ವಲ್ಸ್ ಟು ರೂಟ್ 25 ಅನ್ನೋದು ಬಂತು. ಎ ಸಿ ಈಕ್ವಲ್ಸ್ ಟು 5. ವಿಕರ್ಣ ಇಲ್ಲಿ 5 ಅನ್ನೋದು ಬಂತು. ಟ್ಯಾನ್ ಥೀಟವನ್ನು ಕಂಡುಹಿಡಬೇಕು. ಟ್ಯಾನ್ ಎ ಬೆಲೆ ಅಭಿಮುಖ 3/4 ಅನ್ನೋದು ಬರ್ತದೆ. ನಂತರ ಸೈನ್ ಎ ಬೆಲೆ 3/5 ಅನ್ನೋದು ಬಂತು. ಕಾಸ್ ಎ ಬೆಲೆ 4/5 ಅನ್ನೋದು ಬಂತು. ಈ ವ್ಯಾಲ್ಯೂಸ್ಗಳನ್ನು ಇದರಲ್ಲಿ ಆದೇಶಿಸಿದಾಗ ಇಲ್ಲಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ಸ್ ಟು ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಆಗಿದೆ ಅಂತ ಪರೀಕ್ಷಿಸಬೇಕು. 1 ಮೈನಸ್ ಟ್ಯಾನ್ ಬೆಲೆ 3/4 ಹೋಲ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ 1 ಪ್ಲಸ್ 3/4 ಹೋಲ್ ಸ್ಕ್ವೇರ್. ಕಾಸ್ ಬೆಲೆ ಏನಾಗ್ತದೆ ಅಂತಂದ್ರೆ 4/5 ಹೋಲ್ ಸ್ಕ್ವೇರ್ ಮೈನಸ್ ಸೈನ್ ಬೆಲೆ 3/5 ಹೋಲ್ ಸ್ಕ್ವೇರ್ ಅಂತೇಳಿ ಬಂತು. ಇಲ್ಲಿ 1 ಮೈನಸ್ 9/16 ಹೋಲ್ ಡಿವೈಡ್ ಬೈ 1 ಪ್ಲಸ್ 9/16 ಈಕ್ವಲ್ಸ್ ಟು 4 ಸ್ಕ್ವೇರ್ 16/25 ಮೈನಸ್ 9/25. ಲಸವನ್ನು ತೆಗೆದಾಗ 16 ಮೈನಸ್ 9/16 ಹೋಲ್ ಡಿವೈಡ್ ಬೈ 16 ಪ್ಲಸ್ 9/16. ಈ ಕಡೆ ಏನು ಬರ್ತದ ಅಂತಂದ್ರೆ ಲಸ 25 ಅನ್ನೋದು ಬಂತು. 16 ಮೈನಸ್ 9. ಇಲ್ಲಿ 16 ಕ್ಯಾನ್ಸಲ್ ಆಯಿತು. 16ರಲ್ಲಿ 9 ಹೋದ್ರೆ 9 ಹೋದ್ರೆ 7/25. ಈ ಕಡೆ 7/25. LHS ಈಕ್ವಲ್ಸ್ ಟು RHS ಆಯಿತು. 9ನೇ ಪ್ರಶ್ನೆ. ತ್ರಿಭುಜ ABC ಯಲ್ಲಿ ಬಿ ಕೋನ 90 ಡಿಗ್ರಿ. ಟ್ಯಾನ್ ಎ ಈಕ್ವಲ್ಸ್ ಟು 1/√3 ಆದರೆ ಸೈನ್ ಎ ಇಂಟು ಕಾಸ್ ಸಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ. ಮತ್ತು ಎರಡನೇದು ಕಾಸ್ ಎ ಇಂಟು ಕಾಸ್ ಸಿ ಮೈನಸ್ ಸೈನ್ ಎ ಇಂಟು ಸೈನ್ ಸಿ ಬೆಲೆಯನ್ನು ಕಂಡುಹಿಡಿಯಿರಿ. ಮೊದಲು ಒಂದು ತ್ರಿಭುಜ ABC ಅನ್ನು ತಗೊಳ್ಳೋಣ. ತ್ರಿಭುಜ ABC ಯಲ್ಲಿ ಬಿ ಕೋನ 90 ಡಿಗ್ರಿ ಅಂತ ಹೇಳಿ ಹೇಳಿದ್ದಾರೆ. ನಂತರ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಟ್ಯಾನ್ ಎ ಈಕ್ವಲ್ಸ್ ಟು 1/√3 ಅಂದ್ರೆ 1 ಅಭಿಮುಖ. ಇಲ್ಲಿ ಅಭಿಮುಖ 1 ಪಾರ್ಶ್ವ √3 ಆದರೆ ವಿಕರ್ಣವನ್ನು ಕಂಡುಹಿಡಬೇಕು ನಾವು. ಇಲ್ಲಿ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಪೈಥಾಗೋರಸ್ ಪ್ರಮೇಯ ಪ್ರಕಾರ ಎ ಸಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಬಿ ಅನ್ನೋದು √3 ಹೋಲ್ ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಇಲ್ಲಿ √3 ರೂಟ್ ಕ್ಯಾನ್ಸಲ್ ಆಯಿತು. 3 ಪ್ಲಸ್ 1 4 ಅನ್ನೋದು ಬಂತು. ಎ ಸಿ ಸ್ಕ್ವೇರ್. ನಂತರ ಎ ಸಿ ಈಕ್ವಲ್ಸ್ ಟು √4. ಎ ಸಿ ಈಕ್ವಲ್ಸ್ ಟು 2. ಎ ಸಿ ಅನ್ನೋದು 2 ಬಂತು. ನಂತರ ಈ ಬೆಲೆಗಳನ್ನೆಲ್ಲ ಮೊದಲು ಬರ್ಕೊಳ್ಬೇಕು. ಸೈನ್ ಎ ಅಂದ್ರೆ ಅಭಿಮುಖ ಭಾಗಿಲೆ ವಿಕರ್ಣ 1/2. ಕಾಸ್ ಎ ಬೆಲೆ ಕಾಸ್ ಎ ಪಾರ್ಶ್ವ ಭಾಗಿಲೆ ವಿಕರ್ಣ √3/2. ನಂತರ ಸೈನ್ ಸಿ ಬೆಲೆಯನ್ನು ಸಿ ಅಂತಂದಾಗ ಇಲ್ಲಿ ಸಿ ಅನ್ನೋದಲ್ಲಿ ಇಂಡಿಕೇಟ್ ಮಾಡಬೇಕು. √3 ವಿಕರ್ಣ ಅನ್ನೋದು 2. ಕಾಸ್ ಸಿ ಬೆಲೆ 1/2. ಇವಾಗ ಒಂದನೇ ಲೆಕ್ಕವನ್ನು ಬಿಡಿಸೋಣ. ಸೈನ್ ಎ ಇಂಟು ಕಾಸ್ ಸಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ ಬೆಲೆಯನ್ನು ಕಂಡುಹಿಡಬೇಕು. ಸೈನ್ ಎ ಬೆಲೆ 1/2 ಇಂಟು ಕಾಸ್ ಸಿ ಬೆಲೆ 1/2 ಪ್ಲಸ್ ಕಾಸ್ ಎ ಬೆಲೆ √3/2 ಇಂಟು ಸೈನ್ ಸಿ ಬೆಲೆ √3/2. 2 ಗುಣಿಸಿದಾಗ 1/4 ಪ್ಲಸ್ √3 3 ಬರ್ತದೆ. 2 4. ಇಲ್ಲಿ ಲಸವನ್ನು ತೆಗೆದಾಗ ಲಸ 4 ಬಂತು. 1 ಪ್ಲಸ್ 3 4. 2 ಕ್ಯಾನ್ಸಲ್ ಆಗಿ ಉತ್ತರ 1 ಅನ್ನೋದು ಬಂತು. ನೆಕ್ಸ್ಟ್ ಎರಡನೇ ಲೆಕ್ಕವನ್ನು ಕಾಸ್ ಎ ಇಂಟು ಕಾಸ್ ಸಿ ಮೈನಸ್ ಸೈನ್ ಎ ಇಂಟು ಸೈನ್ ಸಿ ಬೆಲೆಯನ್ನು ಕಂಡುಹಿಡಬೇಕು. ಕಾಸ್ ಎ ಬೆಲೆ √3/2 ಕಾಸ್ ಸಿ ಬೆಲೆ 1/2 ಮೈನಸ್ ಸೈನ್ ಎ ಬೆಲೆ 1/2 ಇಂಟು ಸೈನ್ ಸಿ ಬೆಲೆ
√3/2 ಎರಡನ್ನು ಗುಣಿಸಿದಾಗ √3/4 ಮೈನಸ್ √3/4 ಅನ್ನೋದು ಬಂತು. 2 ಮೈನಸ್ ಮಾಡಿದಾಗ 0 ಅನ್ನೋದು ಉತ್ತರ. 10ನೇ ಪ್ರಶ್ನೆ, ತ್ರಿಭುಜ PQR ನಲ್ಲಿ Q ಕೋನ 90 ಡಿಗ್ರಿ ಆದರೆ 90 ಡಿಗ್ರಿ PR ಪ್ಲಸ್ QR ಈಕ್ವಲ್ಸ್ ಟು 25 ಸೆಂಟಿಮೀಟರ್, PQ 5 ಸೆಂಟಿಮೀಟರ್ ಆಗಿದೆ. ಸೈನ್ P, ಕಾಸ್ P ಮತ್ತು ಟ್ಯಾನ್ P ಬೆಲೆಗಳನ್ನು ಕಂಡುಹಿಡಿಯಿರಿ. ಇಲ್ಲೊಂದು ಲಂಬಕೋನ ತ್ರಿಭುಜ QR Q ಕೋನ 90 ಡಿಗ್ರಿ. ಇಲ್ಲಿ PQ ಅನ್ನೋದು PQ 5 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ರೆ ಇವೆರಡನ್ನು ಕೂಡಿಸಿದಾಗ QR ಅನ್ನೋದು ಗೊತ್ತಿಲ್ಲ, ಈ PR ಅನ್ನೋದು PR ಪ್ಲಸ್ QR ಈಕ್ವಲ್ಸ್ ಟು 25 ಅಂತ ಹೇಳಿ ಕೊಟ್ಟಿದ್ದಾರೆ. PR ಬೆಲೆ ಏನಾಗ್ತದ? PR ಈಕ್ವಲ್ಸ್ ಟು 25 ಮೈನಸ್ QR ಅಂತ ಹೇಳಿ ಆಗ್ತದ. ಅಂದ್ರೆ ಈ PR ವಿಕರಣದ ಬೆಲೆ ಇದಾಗ್ತದ. ಪೈಥಾಗೋರಸ್ ಪ್ರಮೇಯ ಪ್ರಕಾರ PR ಸ್ಕ್ವೇರ್ ಈಕ್ವಲ್ಸ್ ಟು PQ ಸ್ಕ್ವೇರ್ ಪ್ಲಸ್ QR ಸ್ಕ್ವೇರ್. PR ಬೆಲೆ 25 ಮೈನಸ್ QR ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು PQ 5 ಸ್ಕ್ವೇರ್ ಪ್ಲಸ್ QR ಸ್ಕ್ವೇರ್. A ಮೈನಸ್ B ಪ್ರಕಾರ ಬಿಡಿಸ್ಕೊಂಡಾಗ 25 ಸ್ಕ್ವೇರ್ ಪ್ಲಸ್ QR ಸ್ಕ್ವೇರ್ ಮೈನಸ್ 2 ಇಂಟು 25 ಇಂಟು QR ಈಕ್ವಲ್ಸ್ ಟು 25 ಪ್ಲಸ್ QR ಸ್ಕ್ವೇರ್. ಇದು 25 ಸ್ಕ್ವೇರ್ 625 ಪ್ಲಸ್ QR ಸ್ಕ್ವೇರ್ ಮೈನಸ್ 25 50 QR ಈಕ್ವಲ್ಸ್ ಟು 25 ಪ್ಲಸ್ QR ಸ್ಕ್ವೇರ್. ಇದು QR ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. 600ರಲ್ಲಿ 25 ಹೋದಾಗ 600 ಅನ್ನೋದು ಬಂತು. 600 ಈಕ್ವಲ್ಸ್ ಟು ಉಳಿತೇನು 600 ಮೈನಸ್ 50 QR ಅನ್ನೋದು ಉಳಿತು ಈಕ್ವಲ್ಸ್ ಟು 0. 600 ಈಕ್ವಲ್ಸ್ ಟು 50 QR. 600 ಭಾಗಿಲೆ 50 ಈಕ್ವಲ್ಸ್ ಟು QR. 5 1 5 2 10 QR ಈಕ್ವಲ್ಸ್ ಟು 12 ಅನ್ನೋದು ಬಂತು. QR 12 ಬಂದಾಗ ಇಲ್ಲಿ PR ಬೇಕಾದ್ರೆ PR ಈಕ್ವಲ್ಸ್ ಟು 25 ಮೈನಸ್ 12 ಮಾಡಿದಾಗ PR ಬೆಲೆ 13 ಅನ್ನೋದು ಬಂತು. ನಂತರ ಸೈನ್ P ಬೆಲೆಯನ್ನು ಕಂಡುಹಿಡಬೇಕು. ಸೈನ್ P ಅಭಿಮುಖ ಭಾಗಿಲೆ ವಿಕರ್ಣ. ಅಭಿಮುಖ 12 ವಿಕರ್ಣ 13. ಕಾಸ್ P ಪಾರ್ಶ್ವ ಭಾಗಿಲೆ ವಿಕರ್ಣ. ಪಾರ್ಶ್ವ 5 ಭಾಗಿಲೆ ವಿಕರ್ಣ 13. ಟ್ಯಾನ್ P ಅಭಿಮುಖ ಭಾಗಿಲೆ ಪಾರ್ಶ್ವ. ಅಭಿಮುಖ ಅಂತಂದ್ರೆ 12 ಭಾಗಿಲೆ ಪಾರ್ಶ್ವ 5. P ಅಂತಂದಾಗ ಇಲ್ಲಿ P ಅನ್ನ ಇಂಡಿಕೇಟ್ ಮಾಡ್ತೇವೆ. 11ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಟ್ಯಾನ್ A ಬೆಲೆಯು ಯಾವಾಗಲೂ 1ಕ್ಕಿಂತ ಕಡಿಮೆಯಾಗಿರುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಟ್ಯಾನ್ A ಅಂತಂದಾಗ ಇದು ಅಭಿಮುಖ ಭಾಗಿಲೆ ಪಾರ್ಶ್ವ ಅಂತ ಹೇಳಾಗ್ತದ. ಒಂದು ತ್ರಿಭುಜ ತಗೊಳ್ಳೋಣ. ಇಲ್ಲಿ A B C ಇದು ಅಭಿಮುಖ ವಿಕರ್ಣ, ಇದು ಪಾರ್ಶ್ವ. ಇದು 3 4 5 ತಗೊಂಡಿ ನಾನು ಅಂತಂದ್ರೆ ಟ್ಯಾನ್ A ಈಕ್ವಲ್ಸ್ ಟು 3/4. ಇದು 1ಕ್ಕಿಂತ ಕಡಿಮೆ ಆಗ್ಲತ್ತು, ಭಾಗಿಸಿದಾಗ 1ಕ್ಕಿಂತ ಕಡಿಮೆ ಆಗ್ಲತ್ತು. ಅಥವಾ ನಾವು ಈ ರೀತಿನೂ ತಗೊಳ್ಬಹುದು. ಇವಾಗ ಈಗ C ಅಂತ ತಗೊಂಡಾಗ ಟ್ಯಾನ್ C ಅನ್ನ 4/3 ಇದು 1ಕ್ಕಿಂತ ಜಾಸ್ತಿ ಆಗ್ತದ. ಹಾಗಾಗಿ ಇದು ಹೇಳಿಕೆ ಏನಾಗ್ತದ? ತಪ್ಪಾಗ್ತದ. ಎರಡನೇದು ಕೋನ A ಯಾವುದಾದರೂ ಒಂದು ಬೆಲೆಗೆ ಸೆಕ್ A ಈಕ್ವಲ್ಸ್ ಟು 12/5 ಆಗಿದೆ. ಸೆಕ್ A ಅಂತಂದಾಗ ಇದು ಪಾರ್ಶ್ವ ಭಾಗಿಲೆ ವಿಕರ್ಣ ಭಾಗಿಲೆ ಪಾರ್ಶ್ವ ಅಂತ ಹೇಳಾಗ್ತದ. 12/5 ಅಂತ ಹೇಳಿ ಕೊಟ್ಟಾರ. ವಿಕರ್ಣ ಜಾಸ್ತಿ ಇರಬೇಕು, ಪಾರ್ಶ್ವ ಕಡಿಮೆ ಇರಬೇಕು. ಇದು ಸರಿಯಾದ ಹೇಳಿಕೆ ಆಗಿದೆ. ಈ ರೀತಿ ಬೆಲೆಯನ್ನ ಇರಬಹುದು. ಮೂರನೇದು, ಕೋನ ಎ ದ ಕೋಸಿಕೆಂಟ್ ಎ ಅನ್ನು ಕಾಸ್ ಎ ಎಂದು ಸಂಕ್ಷೇಪಿಸಿದೆ. ಕೋಸಿಕೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೋಸಿಕೆಂಟ್ ಎ ಅನ್ನೋದು ಕೊಸೆಕ್ ಎ ದ ಫುಲ್ ಫಾರ್ಮ್ ಆಗಿದೆ. ಕೊಸೆಕ್ ಎ ಫುಲ್ ಫಾರ್ಮ್ ಆಗಿದೆ ಹೊರತು ಕಾಸ್ ಎದಲ್ಲ. ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ. 4ನೇ ಪ್ರಶ್ನೆ, ಕಾಟ್ ಎ ಎಂಬುದು ಕಾಟ್ ಮತ್ತು ಎಗಳ ನಡುವಿನ ಗುಣಲಬ್ಧ. ಇಲ್ಲಿ ಕಾಟ್ ಎ ಅನ್ನೋದು ಒಂದು ಕೋನವನ್ನು ಸೂಚಿಸಿದ ಹೊರತು ಗುಣಲಬ್ಧವಲ್ಲ. ಹಾಗಾಗಿ ಇದು ಹೇಳಿಕೆ ತಪ್ಪಾಗಿದೆ. 5ನೇ ಪ್ರಶ್ನೆ, ಥೀಟಾ ಒಂದು ಬೆಲೆಗೆ ಸೈನ್ ಥೀಟಾ ಈಕ್ವಲ್ಸ್ ಟು 4/3 ಅಂದ್ರೆ ಇದು ಅಭಿಮುಖ ಭಾಗಿಲೆ ವಿಕರ್ಣ.
ಅಭಿಮುಖನೇ ದೊಡ್ಡದಾಗಿದೆ, ವಿಕರ್ಣ ಸಣ್ಣದಾಗಿದೆ. ಈ ಹೇಳಿಕೆ ಏನಾಗ್ತದ? ತಪ್ಪಾಗ್ತದ. 5ನೇ ಹೇಳಿಕೆನು ತಪ್ಪು. ಯಾವಾಗ್ಲೂ ವಿಕರ್ಣ ಅನ್ನೋದು ದೊಡ್ಡದಾಗಿರ್ಬೇಕು. ಇಲ್ಲಿ ವಿಕರ್ಣ ಚಿಕ್ಕದಾಗಿದೆ, ಅಭಿಮುಖ ದೊಡ್ಡದಾಗಿದೆ, ಹಾಗಾಗಿ ಇದು ಹೇಳಿಕೆ ತಪ್ಪಾಗ್ತದ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು 10ನೇ ತರಗತಿಯ ತ್ರಿಕೋನಮಿತಿಯ ಪ್ರಸ್ತಾವನೆ ಅಭ್ಯಾಸ 11.1ರ ಸಂಪೂರ್ಣ ಲೆಕ್ಕಗಳ ಪರಿಹಾರವನ್ನು ನೋಡಿದ್ದೇವೆ. ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.